ಈ ಪ್ರಶ್ನೆಗಳಿಗೆ ನಾವು ಎಕ್ಸ್ಪರ್ಟ್ ಮೂಲಕ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆಗೆ ಆರ್ಥಿಕ ತಜ್ಞರಾಗಿರುವಂತಹ ಕೇಶವ್ ಅವರಿದ್ದಾರೆ. ಒಂದಷ್ಟು ಹೊತ್ತುಗಳ ಕಾಲ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಅವರ ಮೂಲಕ ಉತ್ತರವನ್ನ ಕಂಡುಕೊಳ್ಳೋಣ. ಏರಿಕೆ ಆಗ್ತಾ ಇದೆ, ಇದಕ್ಕೆ ಮೇನ್ ರೀಸನ್ ಏನ್ ಸರ್? ನಮ್ಮಲ್ಲಿ ಏನು ಅನಿಶ್ಚಿತತೆ ಉಂಟಾಗಿದೆ, ವಿಶ್ವದಲ್ಲಿ ಜಿಯೋಪೊಲಿಟಿಕಲ್ ಕ್ರೈಸಿಸ್ ಇಂದ ಏನು ಅನಿಶ್ಚಿತತೆ ಉಂಟಾಗಿದೆ, ಅದು ಮೇಜರ್ ಕಾರಣ. ನಿಮ್ಗೆ ಗಮನಿಸಿದ್ರೆ ಟ್ರಂಪ್ ಅವರು ಪ್ರತಿನಿತ್ಯ ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು, ಈ ದೇಶ ನಾನ್ ತಗೋತೀನಿ ಅನ್ನೋದು, ಈ ದೇಶ ಬೇಕು ಅನ್ನೋದು, ಇಲ್ಲ ಅಂತಂದ್ರೆ ಈ ದೇಶ ಇರಾನ್ ಮೇಲೆ ವ್ಯಾಪಾರ ಮಾಡಿದ್ರೆ ಇನ್ನ 25% ಟ್ಯಾರಿಫ್ ಹಾಕ್ತೀನಿ ಅನ್ನೋದು. ಇದು ಒಂದಕ್ಕೆ ಮೀಸಲಾಗಿಲ್ಲ. ಪ್ರತಿಯೊಂದು ದಿನ ಅವ್ರದ್ದು ಒಂದೊಂದು ರೀತಿಯಾದಂತಹ ಇದು ನಡೀತಾ ಇದೆ. ಇದು ಮೊದಲನೇ ರೀಸನ್. ಎರಡನೇದೇನು ಅಂತಂದ್ರೆ ಡಿಡಾಲರೈಸೇಷನ್ ಆಗ್ತಾ ಇದೆ. ಈ ಎಲ್ಲ ಹುಚ್ಚಾಟಗಳ ನಡುವೆ ಕೇಂದ್ರ ಸರ್ಕಾರಗಳು ಏನು ಯೋಚನೆ ಮಾಡ್ತಾ ಇದೆ ಅಂತಂದ್ರೆ, ಪ್ರತಿ ರಾಷ್ಟ್ರಗಳು ಯೋಚನೆ ಮಾಡ್ತಾ ಇದೆ, ಇಲ್ಲ ನಾವು ಡಾಲರ್ ಅಲ್ಲಿ ಇನ್ನ ಹೆಚ್ಚು ರಿಸರ್ವ್ಸ್ ನ ಇಟ್ಕೊಳ್ಳೋದು ಬೇಡ, ನಾವು ಬಂಗಾರದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದಾವೆ. ಈ ಟ್ರೆಂಡ್ ನಿಮ್ಗೆ 2022ರಿಂದ ಜಾಸ್ತಿ ಆಗಿರೋದನ್ನ ಕೂಡ ಕಾಣಿಸ್ತೀವಿ ನಾವು. 2022ರಿಂದ ಪ್ರತಿ ವರ್ಷ ಹೆಚ್ಚು ಕಮ್ಮಿ ನಮ್ಗೆ 1000 ಟನ್ ಅಷ್ಟು ಗೋಲ್ಡ್ ನ ಕೇಂದ್ರ ಬ್ಯಾಂಕ್ಗಳೇ ಪರ್ಚೇಸ್ ಮಾಡಿದೆ. ಇವಾಗ ನೀವು ಈವನ್ ಭಾರತ ತಗೊಂಡ್ರೆ ಈ ಕಳೆದ 3 ವರ್ಷದಲ್ಲಿ ನಾವು 100 ಟನ್, ಅಂದ್ರೆ ನಮ್ಮ ಕೇಂದ್ರ ಬ್ಯಾಂಕ್ 100 ಟನ್ ಬಂಗಾರವನ್ನ ಖರೀದಿ ಮಾಡಿದೆ. ಚೈನಾ ಅರೌಂಡ್ 200ರಿಂದ 300 ಟನ್ ಗೋಲ್ಡ್ ಖರೀದಿ ಮಾಡಿದೆ. ಸೊ ಇವಾಗ ನಮ್ಮ ಹತ್ರ ಒಟ್ಟು ಚಿನ್ನದ ಎಷ್ಟು ದುಡ್ಡಿದೆ, ಎಷ್ಟಿದೆ ರಿಸರ್ವ್ಸ್ ಇದೆ ಅಂದ್ರೆ 880 ಟನ್ ರಿಸರ್ವ್ಸ್ ಇದೆ. ಇನ್ನ ಚೈನಾ ಹತ್ರ ನೋಡಿದ್ರೆ 2304 ಟನ್ ರಿಸರ್ವ್ಸ್ ಇದೆ. ಅಮೆರಿಕ ಹತ್ರ ಬಿಡಿ 8133 ಟನ್ಸ್ ಇದೆ. ಸೊ ಅಂದ್ರೆ ಒಂದು ಕೇಂದ್ರ ಬ್ಯಾಂಕ್ಗಳು ಈಗ ತಮ್ಮ ರಿಸರ್ವ್ಸ್ ಅನ್ನ ಸಾಧ್ಯ ಆದಷ್ಟು ಬಂಗಾರದಲ್ಲಿ ಇಟ್ಕೊಳ್ಳೋಣ ಅಂತ ಒಂದು ಪ್ರಯತ್ನ ಪಟ್ಟಿರೋದ್ರಿಂದ ಅವ್ರು ಇದನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ, ನಮ್ಗೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂತ ಏನು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಅದಿದೆ, ಅವರು ಒಂದು ಅಂದಾಜ್ ಮಾಡಿದ್ದಾರೆ. ಇನ್ನೂ 5 ವರ್ಷಗಳ ಕಾಲ ಈ ರೀತಿಯಾಗೇನೆ ಕೇಂದ್ರ ಬ್ಯಾಂಕ್ಗಳು ಬಂಗಾರವನ್ನ ಖರೀದಿಯನ್ನ ಹೆಚ್ಚಳ ಮಾಡಬಹುದು ಅಂತ ಅವರೊಂದು ನಿರೀಕ್ಷೆ ಮಾಡಿದ್ದಾರೆ. ಅವ್ರ ಪ್ರಕಾರ ಇನ್ನ 76% ಅಷ್ಟು ಕೇಂದ್ರ ಬ್ಯಾಂಕ್ಗಳು ವಿಶ್ವಾದ್ಯಂತ ಅವರವರ ಹತ್ರ ಇರುವಂತ ರಿಸರ್ವ್ಸ್ ಹೆಚ್ಚಳ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದು ಇನ್ನೊಂದು ರೀಸನ್. ಮೂರನೇದೇನು ಅಂತಂದ್ರೆ, ಈಗ ಸ್ಟಾಕ್ ಮಾರ್ಕೆಟ್ ಕೂಡ ವಿಶ್ವದಲ್ಲಿ ಅಷ್ಟು ಸ್ಟೇಬಲ್ ಆಗಿಲ್ಲ. ಅದು ಯಾವಾಗ್ಲೂ ವೊಲಟೈಲ್ ಆಗಿರುತ್ತೆ, ಆದ್ರೆ ಈ ಸರಿ ತುಂಬಾ ಹೆಚ್ಚು ವೊಲಟೈಲ್ ಇದೆ. ಸೊ ಆ ರೀಸನ್ಗೂ ಜನ ಏನ್ ಮಾಡ್ತಾರೆ ಅಂದ್ರೆ ಸೇಫ್ ಬೆಟ್, ಮುಂಚೆಯಿಂದನೂ ಅದು ಒಂದು ವಿಶ್ವಾದ್ಯಂತ ಇದೆ, ಭಾರತದಲ್ಲಿ ಇನ್ನೂ ಜಾಸ್ತಿ ಇದೆ. ನಮ್ಗೆ ಯಾವ್ದಾದ್ರು ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಅದು ಬಂಗಾರ ಅಥವಾ ಬೆಳ್ಳಿ ಅಂತ ಭಾವಿಸ್ತಾರೆ. ಬೆಳ್ಳಿ ಜಾಸ್ತಿ ವೊಲಟೈಲ್ ಇರುತ್ತೆ, ಬಂಗಾರ ಸ್ವಲ್ಪ ಕಡಿಮೆ ವೊಲಟೈಲ್ ಇರುತ್ತೆ. ಹಾಗಾಗಿ ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇದು ಈ ಮೇಜರ್ ಕಾರಣಗಳಿಗೆ, ಒಂದು ವಿಶ್ವದಲ್ಲಿರುವಂತಹ ಅನ್ಸರ್ಟನಿಟಿ, ಆಮೇಲೆ ಎರಡನೇದು ಟ್ರಂಪ್ ಅವರ ಏನು ಈ ಟ್ಯಾರಿಫ್ ಯುದ್ಧ ಏನು ಆರಂಭ ಮಾಡಿದ್ದಾರೆ ಎಲ್ಲ ರಾಷ್ಟ್ರಗಳ ಮೇಲೆ ಅದು, ಮೂರನೇದು ಕೇಂದ್ರ ಬ್ಯಾಂಕ್ಗಳೇನು ತಮ್ಮ ಹತ್ರ ಇರುವ ರಿಸರ್ವ್ಸ್ ನ ಹೆಚ್ಚಳ ಮಾಡ್ಕೊಳ್ತಾ ಇದೆ ಅದು, ನಾಲ್ಕನೇದು ಡಿಡಾಲರೈಸೇಷನ್ ಅಂತ ನಾನು ಏನ್ ಹೇಳಿದೆ ಅದು ಒಂದು ಕೂಡ ಕಾರಣ ಆಗಿದೆ. ಡಾಲರ್ ಬೆಲೆ ಇವಾಗ ಮೊದಲಿನಷ್ಟು ಸ್ಟೇಬಲ್ ಆಗಿಲ್ಲ, ಕುಸಿತಾ ಇದೆ. ಸೊ ಹಂಗಾಗಿನೂ ಬಂಗಾರದ ಮೇಲೆ ಹೆಚ್ಚಿನ ಜನ ಅದಕ್ಕೆ ಮುಗಿಬಿದ್ದಿದ್ದಾರೆ. ಆ ಕಾರಣಕ್ಕಾಗಿ ಬಂಗಾರದ ಬೆಲೆ ಹೆಚ್ಚಳ ಆಗ್ತಾ ಇದೆ. ಓಕೆ ಸರ್, ಇದು ಜನಸಾಮಾನ್ಯರ ಪ್ರಶ್ನೆ, ನಾನು ಆ ಕಾರಣಕ್ಕಾಗಿ ಇದನ್ನು ಕೇಳ್ತಾ ಇದ್ದೀನಿ. ಈ ಚಿನ್ನ ಬೆಳ್ಳಿ ದರ ಏರಿಕೆ ಅಥವಾ ಇಳಿಕೆ ಕೇಂದ್ರ ಸರ್ಕಾರದಕ್ಕೆ ಏನಾದರೂ ಲಿಂಕ್ ಇರುತ್ತೋ, ಅಥವಾ ಕೇಂದ್ರ ಸರ್ಕಾರದ ಕೈಯಲ್ಲಿ ಇರುತ್ತಾ, ಅಥವಾ ತಕ್ಷಣಕ್ಕೆ ಏನಾದರೂ ಇಳಿಕೆ ಮಾಡಬಹುದು ಎನ್ನುವ ರೀತಿಯಲ್ಲಿ, ಅಥವಾ ಏರಿಕೆ ಆಗ್ತಿರೋದಕ್ಕೆ ಕೇಂದ್ರ ಸರ್ಕಾರದ ಒಂದಷ್ಟು ಪಾತ್ರಗಳು ಕೂಡ ಇರುತ್ತಾ? ಯಾಕಂದ್ರೆ ಪ್ರತಿ ವಿಚಾರಗಳು ಕೂಡ ನಮ್ಮಲ್ಲಿ ಸಹಜವಾಗಿ ರಾಜಕೀಯ ರೂಪವನ್ನು ಪಡೆದುಕೊಳ್ಳುತ್ತೆ. ಈಗ ಚಿನ್ನ ಬೆಳ್ಳಿ ಮಾತ್ರ ಅಲ್ಲ, ರೂಪಾಯಿ ಮೌಲ್ಯವೂ ಕೂಡ ಬೀಳ್ತಾ ಇದೆ. ಆ ಕಾರಣಕ್ಕೆ ಇವೆಲ್ಲವೂ ಕೂಡ ಸಹಜವಾಗಿ ರಾಜಕೀಯ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗುತ್ತೆ. ಆ ಕಾರಣಕ್ಕಾಗಿ ಈ ಪ್ರಶ್ನೆ ನಂದು. ಇದಕ್ಕೂ ಕೇಂದ್ರ ಸರ್ಕಾರಕ್ಕೂ ನೇರವಾದ ಯಾವುದೇ ಸಂಬಂಧ ಇರಲ್ಲ. ಕೇಂದ್ರ ಸರ್ಕಾರ ಏನು ಅಂತಂದ್ರೆ ಕಸ್ಟಮ್ ಡ್ಯೂಟಿಯನ್ನ ಕಲೆಕ್ಟ್ ಮಾಡುತ್ತೆ. ಅದು ಬಂಗಾರ ನಾವೇನು ಆಮದು ಮಾಡ್ಕೊಳ್ತೀವಿ ಆವಾಗ ಕಸ್ಟಮ್ ಡ್ಯೂಟಿ ಅಂತ ಕಲೆಕ್ಟ್ ಮಾಡುತ್ತೆ. ಕಸ್ಟಮ್ ಡ್ಯೂಟಿ ನಮ್ಮಲ್ಲಿ 2024ರಲ್ಲಿ 15% ಇತ್ತು. ಅವಾಗ ನಾವು ಏನ್ ಮಾಡಿದ್ರು, ಕೇಂದ್ರ ಸರ್ಕಾರ ಏನ್ ಯೋಚನೆ ಮಾಡ್ತು ಅಂತಂದ್ರೆ, ಈಗ ಜಾಸ್ತಿ ಕಸ್ಟಮ್ ಡ್ಯೂಟಿ ಇದ್ರೆ ಏನಾಗತ್ತೆ, ಬಂಗಾರವನ್ನ ಸಾಧ್ಯ ಆದಷ್ಟು ಸ್ಮಗಲ್ ಮಾಡಕ್ಕೆ ಸ್ಮಗ್ಲರ್ಸ್ ಟ್ರೈ ಮಾಡ್ತಾರೆ ಒಳಗೆ. ಕಸ್ಟಮ್ ಡ್ಯೂಟಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಬಂಗಾರವನ್ನ
ವಿಧಾನಗಳಲ್ಲಿ. ನಿಮ್ಗೆ ಆಗಾಗ ಗಮನಿಸ್ತಿರ್ತೀರಿ, ಏರ್ಪೋರ್ಟಿನ ನಮ್ಗೆ ಏನು ಮಾಧ್ಯಮ ಹೇಳಿಕೆ ಹೇಳುತ್ತೆ, ಇಲ್ಲ ನಾವಿಷ್ಟು ಬಂಗಾರವನ್ನ ಹಿಡಿದ್ವಿ, ಈ ತರ ಒಂದು ವಿನೂತನವಾಗಿ ತರಕ್ ಪ್ರಯತ್ನ ಪಡ್ತಿದ್ರು, ಆ ತರ ತರ್ತಿದ್ರು. ರೀಸೆಂಟ್ ಕೇಸ್ ರಣ್ಯರಾವ್ ಕೇಸ್. ಅದನ್ನ ಸೊ ಈ ತರ ಅಂದ್ರೆ ಹಿಡಿದದ್ದಿಷ್ಟ ಆದ್ರೆ ಹಿಡಿದೇ ಇದ್ದದ್ದು ಎಷ್ಟಿರಬಹುದು ಅನ್ನುವಂಥದ್ದು. ಅಂದ್ರೆ ನಮ್ಗೆ ಯಾವಾಗ ಯಾವಾಗ ಬಂಗಾರದ ಬೆಲೆ ಜಾಸ್ತಿ ಆದಷ್ಟುನು ಈ ತರ ಸ್ಮಗಲ್ ಮಾಡುವ ಪ್ರಯತ್ನಗಳು ಜಾಸ್ತಿ ಆಗ್ತಾ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಬರ್ಬೋದು, ಆಮದು ಮಾಡ್ಕೊಂಡೇ ತಗೋಬಹುದು, ಆದ್ರೆ ಕಸ್ಟಮ್ ಡ್ಯೂಟಿ ನಮ್ಗೆ ಉಳಿಸ್ಲಿಕ್ಕೆ ಈ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ, ಇಲ್ಲ ಇದನ್ನ ನಾವು ತರೋಣ, ಅಂದ್ರೆ 5% ಸೆಸ್ 6% ತರೋಣ ಅಂತ ಹೇಳಿ ಅವರು ಒಂದು ಪ್ರಯತ್ನ ಪಟ್ರು. ಸೊ ಕಡಿಮೆ ಕಸ್ಟಮ್ಸ್ ಇದ್ರೆ ಕಡಿಮೆ ಜನ ಸ್ಮಗಲಿನ ಪ್ರಯತ್ನಗಳು ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಪ್ರಯತ್ನ. ಆ ಒಂದು ಅಷ್ಟೇ, ಆ ಮಟ್ಟಕ್ಕೆ ಕೇಂದ್ರ ಸರ್ಕಾರಕ್ಕೆ ಇದರ ಸಂಬಂಧ ಇದೆ. ಎರಡನೇದೇನು ಅಂತಂದ್ರೆ, ನೀವು ಕೊಂಡುಕೊಳ್ಳುವಾಗ ಏನು GST ಕಟ್ತೀರಿ, ಆ GST ಇದನ್ನು ಕೂಡ 3% ಏನ್ ಕಟ್ತೀವಿ ನಾವು GST, ಅದರದ್ದು ಕೂಡ ಅದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳಿಗೆ ಏನಾದ್ರಲ್ಲಿ ಶೇರ್ ಇದೆ. ಮಟ್ಟಕ್ಕೆ ಇದರಲ್ಲಿ ಬಂಗಾರದ ಬೆಲೆಗಳ ಹೆಚ್ಚಳಕ್ಕೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಕಾರಣ ಆಗತ್ತೆ ಅನ್ನೋದು ಬಿಟ್ರೆ ನೇರವಾದ ಇನ್ಯಾವುದೇ ಸಂಬಂಧ ಇರಲ್ಲ. ಆಮೇಲೆ ನಿಮ್ಗೆ ನಾನು ಇನ್ನೂ ಸ್ವಲ್ಪ ನಿಮ್ ಪ್ರಶ್ನೆನ ಮುಂದಕ್ಕೆ ತಗೊಂಡು ಹೇಳ್ತೀನಿ. ಹಂಗಾರೆ ಕಸ್ಟಮ್ ಡ್ಯೂಟಿ ಈಗ ಕಡಿಮೆ ಮಾಡಬಹುದಾ, ಈ ಕೇಂದ್ರ ಸರ್ಕಾರದ ಆಯವ್ಯಯ ನಾಳೆ ಬರ್ತಾ ಇದೆ, ಕಡಿಮೆ ಮಾಡಬಹುದಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕೇಳ್ತಾರೆ. ಇಲ್ಲಿ ಏನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಒಂದು ಕೇಂದ್ರ ಸರ್ಕಾರ ಕೂಡ ಅದನ್ನ ಯೋಚನೆ ಮಾಡಿರಬಹುದು ಅಂತ ನನಗೆ ಅನ್ಸುತ್ತೆ. ಅಂತಂದ್ರೆ ರೂಟರ್ದು ಒಂದು ವರದಿ ಮತ್ತೆ ಇಲ್ಲ, ಸ್ಮಗ್ಲಿಂಗ್ 6% ಆದಾಗ್ಲೂ, ಕಸ್ಟಮ್ ಡ್ಯೂಟಿ ಆದಾಗ್ಲೂ ಇನ್ನೂ ಕಡಿಮೆ ಆಗಿಲ್ಲ ಭಾರತದಕ್ಕೇನು. ಯಾಕಂದ್ರೆ ಭಾರತದಲ್ಲಿ ಬಂಗಾರದ ಬಗ್ಗೆ ಒಂದು ವಿಪರೀತವಾದ ಜನರಿಗೆ ವ್ಯಾಮೋಹ ಇದೆ, ಮುಂಚೆಯಿಂದ ಇದೆ. ಅನೇಕ ಸಾರಿ ಒಂದು ಎಸ್ಟಿಮೇಟ್ಸ್ ಹೇಳುತ್ತೆ, ಭಾರತದ ನಮ್ಮ ಒಟ್ಟು GDP $4.2 ಟ್ರಿಲಿಯನ್ ಇದ್ರೆ ನಮ್ಮ ಮನೆಗಳಲ್ಲಿರುವ ಬಂಗಾರದ ಮೌಲ್ಯ ಕೂಡ ಬಹುಶಃ ಎಲ್ಲ ಮನೆಗಳಲ್ಲಿರುವ ಬಂಗಾರದ ಮೌಲ್ಯ ಅದಕ್ಕೆ ಸಮನಾಗಿರಬಹುದು ಅಂತ ಒಂದು ಅಂದಾಜು ಕೂಡ ಹೇಳುತ್ತೆ. ಸೊ ಆ ಮಟ್ಟಕ್ಕೆ ನಮ್ಗೆ ಅದ್ರ ಬಗ್ಗೆ ವ್ಯಾಮೋಹ ಇದೆ. ಕಲ್ಚರಲ್ ಕಾರಣಗಳಿಗೆ ಇರ್ಬೋದು, ಇಲ್ಲ ಅದು ನಮ್ಮ ಕಷ್ಟ ಕಾಲದಲ್ಲಿ ಕಾಪಾಡತ್ತೆ ಅನ್ನೋ ಕಾರಣಕ್ಕಿರ್ಬೋದು, ಒಂದೊಂದು ರೀಸನ್ಸ್ಗೆ ಅದ್ರ ಬಗ್ಗೆನ ವ್ಯಾಮೋಹ ಖಂಡಿತ ಇದೆ. ಸೊ ಕಳೆದ ಸರಿ ಏನು ನಾವು 9% ಕಸ್ಟಮ್ ಡ್ಯೂಟಿ ಕಟ್ ಮಾಡಿದ್ರು ಅಂತ ಹೇಳಿದೆ, 15ರಿಂದ 6%ಗೆ ಬಂತಲ್ಲ. ಸೊ ಆಗ 9% ಕಸ್ಟಮ್ ಡ್ಯೂಟಿ ಕಟ್ ಮಾಡಿದಾಗ ಅದ್ರದ್ದು ಈಗ ನಮ್ಗೇನಂದ್ರೆ, ಈಗ 1% ಕಡಿಮೆ ಆಗ್ಬಿಟ್ರೆ ನಮ್ಗೆ 1% ಇಲ್ಲಿ ಕಡಿಮೆ ಆಗತ್ತಾ ಅಂತ ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಕಳೆದ ಸಾರಿ ಅವ್ರು ಏನು ಮಾಡಿದಾಗ 9% ಕಟ್ ಮಾಡಿದ್ರು, ಆದ್ರೆ ಮಾರುಕಟ್ಟೆಗಳಲ್ಲಿ ಬೆಲೆ ಕಡಿಮೆ ಆಗಿದ್ದು 5% ಕಡಿಮೆ ಆಯ್ತು. ಈ 5% ಕಡಿಮೆ ಆದಾಗ 10% ನಮ್ಗೆ ಬಂಗಾರದ ಬೆಲೆ ಹೆಚ್ಚಾಯ್ತು. ಸೊ ಇದನ್ನು ಕೂಡ ಜನ ಗಮನಿಸ್ಬೇಕು. ಏನಂದ್ರೆ, ಒಂದ್ ವೇಳೆ ಕೇಂದ್ರ ಸರ್ಕಾರ ಏನಾದ್ರು ಈ ಸರಿ 6% ಕಸ್ಟಮ್ ಡ್ಯೂಟಿಯಿಂದ 3%ಗೆ ಇಳಿಸಿ ಜನರಿಗೆ ಅನುಕೂಲ ಆಗ್ಲಿ ಅಂತ ಒಂದು ಪ್ರಯತ್ನವನ್ನ, ಕಡಿಮೆ ಮಾಡುವಂತಲ್ಲಿ ನಂದು ಒಂದು ಪಾತ್ರ ಇರ್ಲಿ ಅಂತ ಒಂದು ಪ್ರಯತ್ನವನ್ನ ಪಟ್ರೆ, ಅದು ಬಹುದಿನಗಳ ಕಾಲ ಉಳಿಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಒಂದ್ಸರಿ ಕಡಿಮೆ ಆದ ತಕ್ಷಣ ಇನ್ನಷ್ಟು ಬೇಡಿಕೆ ಹೆಚ್ಚಾಗುತ್ತೆ. ಆ ಬೇಡಿಕೆ ಹೆಚ್ಚಾದಾಗ ಸಹಜವಾಗಿ ಮತ್ತೆ ಮಾರುಕಟ್ಟೆಯ ದರಗಳು ಯಾವಾಗಲೂ ನಿಮ್ಗೆ ಗೊತ್ತಿದೆ, ಬೇಡಿಕೆ ಯಾವುದಕ್ಕೆ ಹೆಚ್ಚಾಗುತ್ತೆ ಅದಕ್ಕೆ ಬೆಲೆ ಕೂಡ ಹೆಚ್ಚಾಗುವಂತ ಎಲ್ಲ ಕಾರಣಗಳಿಗಾಗಿ ಮತ್ತೆ ಒಂದಷ್ಟು ಮಾರ್ಜಿನಲ್ ಹೆಚ್ಚಾಗ್ಬೋದು ಅಂತ. ಅಂದ್ರೆ ಒಂದು ಮಾರ್ಜಿನಲ್ ಕಡಿಮೆ ಆಗ್ಬೋದು. ಈಗ ನೀವು ಗಮನಿಸಿದ್ರೆ ನಿನ್ನೆ ಕೂಡ ಒಂದಷ್ಟು ಬಂಗಾರದ ಬೆಲೆ ಕಡಿಮೆ ಆಗಿರೋದನ್ನ ನೀವು ಗಮನಿಸಿರ್ತೀರಿ. ಆದ್ರೆ ಈಗ ಏನು 1,75,000 ಇತ್ತು, ಈಗ 1,67,95 ರೂಪಾಯಿ ನಿನ್ನೆಯ ಬೆಲೆ. ಅಂದ್ರೆ 4.87% ಈ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾದಲ್ಲಿ ಅದು ಕಡಿಮೆ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ನಾವು. ಸೊ ಇದು ಏನೇ ಈ ತರ ಇದ್ರೇನು, ನಾನು ಹೇಳೋದು ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಬಂಗಾರದ ಬೆಲೆ ಇಲ್ಲಪ್ಪ ತುಂಬಾ ಕಡಿಮೆ ಆಗ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ನೆನಪಲ್ಲಿ ಇಟ್ಕೊಂಡು ನಾವು ಬಂಗಾರದ ವಿಚಾರದಲ್ಲಿ ಯೋಚನೆ ಮಾಡೋದು ಒಳ್ಳೇದು. ಓಕೆ, ನಾನು ಮತ್ತೊಮ್ಮೆ ಅದೇ ಪ್ರಶ್ನೆ ರಿಪೀಟ್ ಮಾಡ್ತೀನಿ. ನೀವು ಈಗಾಗಲೇ ಉತ್ತರ ಕೊಟ್ಟರೆ ಆದ ಕಾರಣ ರಿಪೀಟ್ ಮಾಡ್ತಾ ಇದ್ದೀನಿ. ಈಗ 2 ದಿನದ ಟ್ರೆಂಡ್ ಅನ್ನು ಗಮನಿಸ್ತಾ ಇದ್ದೀವಿ, ಸ್ವಲ್ಪ ಮಟ್ಟಿಗೆ ಬಂಗಾರದ ಬೆಲೆ ಇಳಿಕೆ ಆಗ್ತಾ ಇದೆ. ಒಂದಷ್ಟು ಜನರ ನಿರೀಕ್ಷೆ ಏನಪ್ಪಾ ಅಂದ್ರೆ ಆ ಟ್ರೆಂಡ್ ಹಾಗೆ ಕಂಟಿನ್ಯೂ ಆಗಬಹುದು ಎನ್ನುವಂತ ರೀತಿಯಲ್ಲಿ. ಆ ಕಾರಣಕ್ಕೆ ಅದೇ ಪ್ರಶ್ನೆ, ಕಂಟಿನ್ಯೂ ಆಗಬಹುದಾ ಅನ್ನೋದು ಒಂದು ಪ್ರಶ್ನೆ, ಜೊತೆಗೆ 2 ದಿನದ ಬೆಲೆ ಇಳಿಕೆ ಆಗ್ಲಿಕ್ಕೆ ತಕ್ಷಣದ ಕಾರಣ ಏನ್ ಸರ್? ಈಗ ಒಂದು ಏನಾಗಿದೆ, ಒಂದು ತುಂಬಾ ಹೈಟ್ಸ್ ಬಂಗಾರದ ಬೆಲೆ ಹೋದಾಗ ಇದನ್ನ ಡಿಮ್ಯಾಂಡ್ ಮಾರ್ಕೆಟ್ ಅಲ್ಲಿ ಒಂದ್ ಸ್ವಲ್ಪ ಡಿಪ್ ಆಗಿರೋದನ್ನ ಕಾಣಿಸ್ತಾ ಇದೆ. ನೀವು ಸುಮ್ಮನೆ ಹಾಗೇನೆ ಬಂಗಾರದ ಅಂಗಡಿಗಳಿಗೆ ವಿಸಿಟ್ ಮಾಡಿದ್ರೂ ಸಹ ಗೊತ್ತಾಗ್ತಾ ಇದೆ,
ಕ್ರೇಜ್ ಸ್ವಲ್ಪ ಕಡಿಮೆ ಆಗಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆಂದ್ರೆ ನಿಮಗೆ 1,75,000 ಕೊಡೋದು, ಈಗ ಬಜೆಟ್ ಬರ್ತಾ ಇದೆ, ನಾಳೆ ಬಜೆಟ್ ಬರ್ತಾ ಇದೆ, ಏನಾದ್ರು ಒಂದು ವೇಳೆ ಕಸ್ಟಮ್ ಡ್ಯೂಟಿ ಕಡಿಮೆ ಆಗಿ ಒಂದು 3% ಇಳಿಸಿದ್ರೆ, ಇಲ್ಲ 4% ಇಳಿಸಿದ್ರೆ, ನನಗೆ ಒಂದು 10,000 ಮೆಕ್ಕತ್ತಲ್ಲ ಒಂದು 10 ಗ್ರಾಮ್ ತಗೊಂಡ್ರೆ, ಈ ಥರದೊಂದು ಯೋಚನೆಗಳು ಜನಕ್ಕೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ತತ್ಕ್ಷಣ ಇದು ಕಡಿಮೆ ಆಗಿದೆ. ಇನ್ನೂ ಒಂದು ರೀಸನ್ ನಾನು ಬ್ರಾಡರ್ ಆಗಿ ಯೋಚನೆ ಮಾಡೋದಾದ್ರೆ, ನಮ್ಗೇನು ಭಾರತ ಸರ್ಕಾರ ಯುರೋಪಿನ 27 ಕಂಟ್ರೀಸ್ ಅವ್ರು ಯುರೋಪಿಯನ್ ಕೌನ್ಸಿಲ್ ಜೊತೆಗೇನು ಚರ್ಚೆ ಆಗಿ ಇನ್ನು 6 ತಿಂಗಳಲ್ಲಿ ನಮ್ಮ ನಡುವೆ ವ್ಯಾಪಾರಿ ಒಪ್ಪಂದ ಆಗುತ್ತೆ. ಇದು ಒಂದು ಪಾಸಿಟಿವ್ ಹೋಪ್ ತಂದಿದೆ ವಿಶ್ವಾದ್ಯಂತ. ಅಂದ್ರೆ ಒಂದು ದೊಡ್ಡ, ಈಗ ಬಹುತೇಕ ನಮ್ಮ ಎರಡು ನೀವು ಯುರೋಪಿನ 27 ರಾಷ್ಟ್ರಗಳು ಹಾಗೂ ನಮ್ಮನ್ನ ಸೇರಿಸಿದ್ರೆ ಒಟ್ಟಾರೆಯಾಗಿ ನಮ್ಮಲ್ಲಿ 215 ಕೋಟಿಯ ಜನರ ಮಾರುಕಟ್ಟೆ ಅದು. ಹಾಗೇನೆ 25% ಜಾಗತಿಕವಾದಂತಹ GDP. ಸೊ ಇವೆಲ್ಲವನ್ನ ಒಂದು ರೀತಿಯಲ್ಲಿ ಲೆಕ್ಕ ಹಾಕಿದ್ರೆ, ಒಂದು ರೀತಿಯಲ್ಲಿ ಅಮೆರಿಕಾಗೆ ಇಲ್ಲ ನಿಮ್ಮ ಟ್ಯಾರಿಫಿನ ನೀವು ಹಾಕಿದ್ರೆ ನಾವು ಈ ತರ ನಾವೇ ಅಲೈನ್ ಮಾಡಿಕೊಂಡು ನಿಮ್ಮ ಏನು ಡಾಲರ್ ಅಲ್ಲಿ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡ್ತೀವಿ, ಮತ್ತೆ ನಾವೇ ವಿತೌಟ್ ಟ್ಯಾರಿಫ್ಸ್ ನಾವೇನೇ ವ್ಯಾಪಾರ ಮಾಡ್ಕೋತೀವಿ ಮ್ಯೂಚುವಲ್ ಆಗಿ ಅನ್ನುವಂಥದ್ರ ಸ್ಪಷ್ಟ ಸಂದೇಶವನ್ನ ಕಳಿಸಿದೆ. ಸೊ ಈಗ ಅನೇಕ ರಾಷ್ಟ್ರಗಳು ಈ ನಿಟ್ಟಿನಲ್ಲಿ ನಡೀತಾ ಇದೆ. ಈಗ ಬೇರೆ ಬೇರೆ ಬ್ಲಾಕ್ಗಳಲ್ಲಿ ಈ ತರದೊಂದು ಚರ್ಚೆ ನಡೀತಾ ಇರೋದ್ರಿಂದ ಅದು ಒಂದು ರೀಸನ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಈ ಎಲ್ಲ ಕಾರಣಗಳಿಂದ ನಿಮ್ಗೆ 1-2 ದಿನ ಕಡಿಮೆ ಕಾಣಿಸ್ತಾ ಇದೆ. ಮೂರನೇದು ಬಜೆಟ್. ಈ ಬಜೆಟ್ ನಾಳೆ ಅದು ಏನಾಗುತ್ತೆ ಅದನ್ನು ನೋಡ್ಕೊಂಡು ನಮ್ಗೆ ಮುಂದಿನ ವಾರದಷ್ಟೊತ್ತಿಗೆ ಇನ್ನೊಂದಷ್ಟು ಸ್ಟೆಬಿಲಿಟಿ ಕಾಣುತ್ತೆ ಗೋಲ್ಡ್ ಪ್ರೈಸಸ್ ಅಲ್ಲಿ. ಬಟ್ ತುಂಬಾ ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅಂತ ನಾನು ಹೇಳೋದು. ತುಂಬಾ ನಮ್ಗೆ ಕಡಿಮೆ ಆಗ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಒಂದು ಸ್ಟೇಬಲ್ ಆಗಿ ನಿಮ್ಗೆ ಇವನ್ ಎಕನಾಮಿಕ್ ಸರ್ವೆ ಏನು ನಿನ್ನೆ ರಿಲೀಸ್ ಆಗಿದೆ, ಆ ಎಕನಾಮಿಕ್ ಸರ್ವೆಯಲ್ಲೂ ಕೂಡ ಬಂಗಾರದ ಬೆಲೆ ಹೆಚ್ಚಳ ಆಗತ್ತೆ, ಆದ್ರೆ ಇದು ಹೆಚ್ಚಳ ಆಗ್ತಾ ಇರತ್ತೆ ಇನ್ನೊಂದು ಸ್ವಲ್ಪ ಸ್ಟೇಬಲ್ ಆಗಕ್ಕೆ ಮುಂಚೆ ಅನ್ನುವ ಅರ್ಥದಲ್ಲಿ ಅಲ್ಲಿ ನಮ್ಗೆ ಬರೆದಿದ್ದಾರೆ. ಸೊ ಆ ಎಕನಾಮಿಕ್ ಸರ್ವೆಯ ವರದಿಯಲ್ಲಿ ಕೂಡ ಇದು ಉಲ್ಲೇಖ ಆಗಿದೆ. ಸೊ ಹಾಗಾಗಿ ಬಹುತೇಕ ಹೆಚ್ಚಿನ ನಿರೀಕ್ಷಿಸ್ಲಿಕ್ಕೆ ಆಗಲ್ಲ. ಈಗ ಅದು ಸ್ಟೇಬಲ್ ಆದ್ರೇನು ನಿಮ್ಗೆ 1-2-3 ದಿನದಲ್ಲಿ ಕಡಿಮೆ, ಇವತ್ತು ಒಂದ್ ಸ್ವಲ್ಪ ಕಡಿಮೆ ಆಗಿನೋ 1.60 ಹಂಗೆ ಆದ್ರೇನು ಸಹ ಈ ವರ್ಷಾಂತ್ಯಕ್ಕೆ ನನಗೆ ಅದೊಂದು 2 ಲಕ್ಷಕ್ಕೆ ತಲುಪುವ ಎಲ್ಲ ಸಾಧ್ಯತೆಗಳು ನನಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇದು ಇನ್ನೂ ಕ್ಲಿಯರ್ ಆಗಿ ಅನ್ಸರ್ಟನಿಟಿ ಪೂರ್ತಿ ಹೋದ್ಮೇಲೆ ಮಾತ್ರ ಒಂದು ಸ್ಟೇಬಲ್ ಆದಂತ ಪ್ರೈಸಸ್ ನಿಮಗೆ ಸಿಗುತ್ತೆ. ಅದು ಎಲ್ಲಿರುತ್ತೆ ಅಲ್ಲಿಗಿಂತ ಒಂದು ಸ್ವಲ್ಪ ಡಿಪ್ ಆಗಿ ಅಲ್ಲಿ ಸ್ಟೇಬಲ್ ಆಗುವ ಎಲ್ಲ ಲಕ್ಷಣಗಳಿದೆ. ಸರಿ, ಇನ್ನೊಂದು ಪ್ರಶ್ನೆ ಅಂದ್ರೆ, ಈಗ ತುಂಬಾ ಜನ ಮನೆಯಲ್ಲಿ ಬಂಗಾರ ಇಟ್ಕೊಂಡಿರ್ತಾರೆ. ನಮ್ಮ ದೇಶ ಅಂತ ತಗೊಂಡ್ರೆ ಆ ಬಂಗಾರ ಎಲ್ಲ ಹೊರಗಡೆ ಬಂತು ಅಂದ್ರೆ ಅದನ್ನ ನಾವು ನಿರೀಕ್ಷಣೆ ಮಾಡ್ಲಿಕ್ಕಾಗಲ್ಲ, ಅಷ್ಟು ಇದಾಗಬಹುದು. ಈಗ ತುಂಬಾ ಜನರ ತಲೆಯಲ್ಲಿ ಒಂದು ಯೋಚನೆ ಇರುತ್ತೆ, ಮನೆ ಒಳಗಡೆ ಬಂಗಾರ ಇದೆ, ರೇಟ್ ನೋಡಿದ್ರೆ ಪೀಕ್ ಹೋಗ್ತಾ ಇದೆ, ಈ ಸಂದರ್ಭದಲ್ಲಿ ಏನಾದ್ರೂ ಆ ಬಂಗಾರವನ್ನ ನಾವು ಹೊರಗಡೆ ತರಬಹುದಾ ಅಂತ, ಅಂದ್ರೆ ಮಾರಾಟ ಮಾಡಬಹುದಾ, ಆ ದುಡ್ಡನ್ನು ತಗೊಂಡು ಇನ್ನೆಲ್ಲಾದ್ರೂ ಇನ್ವೆಸ್ಟ್ ಮಾಡಬಹುದಾ, ಆ ರೀತಿಯ ಒಂದಷ್ಟು ಯೋಚನೆಗಳೆಲ್ಲವೂ ಕೂಡ ಇರುತ್ತೆ. ಅಂತವ್ರಿಗೆ ಏನಾದ್ರೂ ಸಲಹೆ ಆ ರೀತಿಯಾಗಿ ಏನಾದ್ರು ಹೇಳ್ಬೋದು ಸರ್? ಅಲ್ಲ, ಯಾಕಾಗಿ ನಾವು ಆ ಬಂಗಾರವನ್ನ ಮಾರಬೇಕು ಅಂತಿದ್ದೀವಿ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಈಗ ಸದ್ಯಕ್ಕೆ ನಿಮ್ಗೆ ರಿಟರ್ನ್ಸ್ ಚೆನ್ನಾಗಿರೋದ್ರಿಂದ ಮತ್ತೆ ಇದು ತುಂಬಾ ಕುಸಿದೇ ಇರೋದ್ರಿಂದ ಅನಿವಾರ್ಯ ಅಲ್ಲದೆ ಇದ್ರೆ ಮಾರುವಂತ ಪ್ರಮೇಯ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂತಂದ್ರೆ ಈಗ ಇಲ್ಲಪ್ಪ ಏರಿದೆ ನಾನು ಲಾಭ ಮಾಡ್ಕೋಬೇಕು ಅಂತ ಇದ್ರೆ ಅದು ನಿಮ್ದೆಲ್ಲ ಹತ್ರ ಆರ್ನಮೆಂಟ್ಸ್ ಇದ್ರೆ ಎಗೇನ್ ಅದರಿಂದ ಉಪಯೋಗ ಇಲ್ಲ ಇವಾಗ. ಯಾಕೆಂದ್ರೆ ಆರ್ನಮೆಂಟ್ಸ್ ಇದೆ ಅಂದ್ರೆ ನಿಮ್ ಮತ್ತೆ ವೇಸ್ಟೇಜು ಇದು ಎಲ್ಲ ತೆಗಿತಾರೆ. ಬಿಸ್ಕೆಟ್ಸ್ ಎಲ್ಲ ಇದ್ದು ಅದನ್ನ ಇನ್ವೆಸ್ಟ್ ಮಾಡ್ಬೇಕು, ಏನೋ ಒಂದು ಎಂಟರ್ಪ್ರಿನರ್ಶಿಪ್ಗೆ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಇಂಡಸ್ಟ್ರಿಗೆ ಯೂಸ್ ಮಾಡ್ತಾ ಇದ್ದೀನಿ, ಆ ತರದ್ ಏನಾದ್ರು ಒಂದು ಯೋಚನೆ ಇದ್ರೆ ಅಂತವ್ರಿಗೆ ಅದು, ಯಾಕೆಂದ್ರೆ ಅದು ಅನಿವಾರ್ಯ ಅವಾಗ ಮಾಡ್ಬೋದು. ಅದರ್ವೈಸ್ ಇಲ್ಲ ನಾನು ಇದನ್ನ ಈಗ ತಗೊಂಡು ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅದರಿಂದ ಇನ್ನೂ ಹೆಚ್ಚು ಅನ್ನುವಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ ಸದ್ಯಕ್ಕೆ ಯಾವುದಿಲ್ಲ. ನಮ್ಗೆ ರೆಗ್ಯುಲರ್ ಆಗಿ ನೀವು ಗಮನಿಸಿದ್ರೆ ಸೇಫ್ ಇನ್ವೆಸ್ಟ್ಮೆಂಟ್ ಬೆಟ್ಸ್ ಅಂದ್ರೆ ಒಂದು ಗೋಲ್ಡ್, ಇನ್ನೊಂದು ನಮ್ಗೆ ರಿಯಲ್ ಎಸ್ಟೇಟ್. ಇವುಗಳು ಯಾವಾಗ್ಲೂ ಇರುತ್ತೆ. ಬಟ್ ರಿಯಲ್ ಎಸ್ಟೇಟ್ ರಿಸ್ಕಿ, ಅದು ಕರೆಕ್ಟ್ ಆಗಿ ನಿಮ್ದು ಸೇಲ್ ಡೀಡ್ ಮತ್ತೊಂದು ಇಲ್ಲದೆ ಇದ್ರೆ, ಇಲ್ಲ ಯಾವ್ದೋ ಲಿಟಿಗೇಷನ್ಗೆ ಇನ್ವೆಸ್ಟ್ ಮಾಡಿದ್ವಿ ನಾವು, ಸ್ಟ್ರೆಸ್ ಮೇಲೆ ಇನ್ವೆಸ್ಟ್ ಮಾಡಿದ್ವಾ ಅಂತ ಒಂದೊಂದ್ಸರಿ ಆಗ್ಬಿಡತ್ತೆ. ಹಂಗಾಗಿ ಕ್ಲಿಯರ್ ಟೈಟಲ್ ಡೀಡ್ಸ್ ಇರೋಕೆ ಇನ್ವೆಸ್ಟ್ ಮಾಡಿದ್ರೆ ಅವ ಸಮಸ್ಯೆ ಇರಲ್ಲ. ಆದ್ರೆ ಅನೇಕ ಸರಿ ನೀವು ನೋಡಿದಿರಿ ಯಾವ ತರ ಜನರು ಸಂಕಷ್ಟಕ್ಕೆ ಅದ್ರ ಇನ್ವೆಸ್ಟ್ ಮಾಡಿ. ಸೊ ಅದನ್ನ ಹೊರತುಪಡಿಸಿ ಆ ತರದ್ ಯಾವ್ದಾದ್ರು ಇಲ್ಲ, ಯಾವ್ದೋ ಒಂದು ನನ್ಗೆ ಡಿಸ್ಟ್ರೆಸ್ ಸೇಲ್ ಇದೆ ಅದನ್ನ ತಗೊಳ್ಲಿಕ್ಕೆ ಈಗ ಅನುಕೂಲ ಆಗತ್ತೆ,
ಯಾವುದೋ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಒಳ್ಳೆ ಸೈಟ್ ಇದೆ, ಮನೆ ಇದೆ ಅಂತ ಯೋಚನೆ ಮಾಡಿ ಕ್ಲಿಯರ್ ಆಗಿದ್ದು ನಿಮ್ಮ ಲಾಯರ್ ಎಲ್ಲ ಓ ಇಲ್ಲ ಕ್ಲಿಯರ್ ಇದೆ ಇದ್ರದ್ದು ಅಂತ ಹೇಳಿದ್ರೆ ಆಗ ಅದರ ಮೇಲೆ ನೀವು ಮಾರಿ ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ಈಗ ನನ್ಗೆ ಇನ್ಯಾವುದೂ ಸೇಫ್ ಬೇರೆ ಆಪ್ಷನ್ಸ್ ಇದೆ ಅಂತ ನನಗೆ ಅಂತೂ ಕಾಣಿಸ್ತಾ ಇಲ್ಲ ಮಾರುಕಟ್ಟೆಯಲ್ಲಿ. ಇಲ್ಲ ಈಗ ಮಾರಿದ್ರೆ ನಂಗೆ ಇನ್ನು ಇದಕ್ಕಿಂತ ಹೆಚ್ಚು ಲಾಭ ಬರುವಂತಹ ಯಾವುದೇ ಇದು ನನಗೇನು ಕಾಣಿಸ್ತಾ ಇಲ್ಲ. ಸೊ ಹಂಗಾಗಿ ಸದ್ಯಕ್ಕೆ ಮಾರುವಂತ ಅಗತ್ಯ ಇಲ್ಲ. ಮುಂದುವರೆದು ನಾನು ಹೇಳೋದು ಈಗ ಇನ್ವೆಸ್ಟ್ ಮಾಡಬಹುದಾ ಅಂತ ಒಂದೆರಡು ದಿನ ನೋಡಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನಾಳೆಯ ಬಜೆಟ್ ಅನ್ನು ನೋಡಿ ಆನಂತರ ಸ್ವಲ್ಪ ಡಿಪ್ ಆಗಿದೆ, ಇನ್ನೊಂದು 4-5 ಸಾವಿರ ಒಂದ್ ವೇಳೆ ಮಾರುಕಟ್ಟೆಯಲ್ಲಿ ಡಿಪ್ ಆಗಿ ಅದು ಸ್ಟೇಬಲ್ ಏನಾದ್ರು 1,60,000 ಒಂದು 6 ಇರುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ ಮಾರುಕಟ್ಟೆಯಲ್ಲಿ ದಿನ ಗಮನಿಸ್ತಾ ಇದ್ರೆ. ಸೊ ಆ ತರ ಇದ್ದಾಗ ಒಂದ್ ವೇಳೆ ನಿಮ್ಮ ಹತ್ರ ಸೇವಿಂಗ್ಸ್ ಇದ್ರೆ, ಹಣ ಹಣ ರೂಪದಲ್ಲಿ ನಿಮ್ಮ ಸೇವಿಂಗ್ಸ್ ಇದ್ರೆ ಅದನ್ನ ನೀವು ಏನ್ ಮಾಡ್ಬೋದು ಅಂತಂದ್ರೆ ಅದನ್ನ ನೀವು ಗೋಲ್ಡ್ ETF ಅಲ್ಲಿ ಗೋಲ್ಡ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲ ನಾವು ಮುಂದೆ ಯಾರಾದ್ರೂ ನಮ್ಮ ಮಕ್ಕಳು ಚಿಕ್ಕವರಿದ್ದಾರೆ, ಮುಂದೆ ಅವ್ರ ಮದ್ವೆಗೆ ಇನ್ನೂ ಜಾಸ್ತಿ ಆಗ್ಬಿಡುತ್ತಂತೆ ಅಂತ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ, 1 ಗ್ರಾಮ್ಗೆ ಇಷ್ಟ ಆಗ್ಬಿಡತ್ತೆ ಅಷ್ಟಾಗ್ಬಿಡತ್ತೆ, ಮುಂದೆ ನಮ್ಮ ಮಕ್ಳು ಇನ್ನು ನನ್ಗೆ ಅನೇಕರು ಫೋನ್ ಮಾಡುವಾಗ ಅದನ್ನ ಹೇಳ್ತಿರ್ತಾರೆ, ನಮ್ಮ ಮಕ್ಳು ಇನ್ನು ಚಿಕ್ಕವರಿದ್ದಾರೆ 1 ಗ್ರಾಮ್ಗೆ 50,000 ಆಗ್ಬಿಡುತ್ತಂತೆ. ಸೊ ಅವಾಗ ಏನು ನಾವು ಇವಾಗಲೇ ತಗೊಂಡ್ಬಿಡೋದು ಒಳ್ಳೇದಲ್ವಾ ಅಂತ ನಾನು ಹೇಳೋದು, ಸೇವಿಂಗ್ಸ್ ಅಂತ ನಿಮ್ಮ ಹತ್ರ ಇದ್ರೆ ನೀವು ಅದಕ್ಕೆ ಸಾಲ ಮಾಡಿ ತಗೊಂಡ್ರೆ ಮತ್ತೆ ಅದಕ್ಕೆ ಕಟ್ಟುವ ಬಡ್ಡಿ ಇದರಲ್ಲಿ ಆಗುವಂತ ಲಾಭ ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಂಗಾಗಿ ಒಂದ್ ವೇಳೆ ಇದ್ರೆ ಆಗ ಯೋಚನೆ ಮಾಡಿ. ಆ ಮಕ್ಕಳ ಮದುವೆಗೆ ಅಂತ ಯೋಚನೆ ಮಾಡ್ರಿ, 4 ವರ್ಷ ಇದೆ 5 ವರ್ಷ ಇದೆ, ಆಮೇಲೆ ನಾವೊಂದಷ್ಟು ನಮ್ಮ ಮಕ್ಕಳೇ ಕೊಡಬೇಕು ಅಂತ ಕೆಲವು ತಂದೆ ತಾಯಿಗಳಿಗೆ ಆಸೆ ಇರುತ್ತೆ. ಒಂದ್ ವೇಳೆ ಆ ತರ ಇದ್ದವ್ರು ಏನ್ ಮಾಡ್ಬೋದು ಅಂತಂದ್ರೆ ಅದನ್ನ ಯಾವುದೋ ಆರ್ನಮೆಂಟ್ಸ್ ನ ತಗೊಳ್ದೆ ಅದನ್ನ ಗೋಲ್ಡ್ ಬಿಸ್ಕೆಟ್ ರೂಪದಲ್ಲಿ ನೀವು ಎಷ್ಟು ಗ್ರಾಮ್ 2 ಗ್ರಾಮ್ ಬೇಕಂದ್ರೆ 5 ಗ್ರಾಮ್ ಆ ತರದ್ದು ಸಿಗುತ್ತೆ, ಗೋಲ್ಡ್ ಕಾಯಿನ್ಸ್ ಸಿಗುತ್ತೆ. ಅದು ಲೀಗಲ್ ಆಗಿ ನಿಮ್ಗೆ ಇದರಲ್ಲಿ ಸಿಕ್ಕೋದ್ರಿಂದ ಅಂತವನ್ನ ತಗೊಳ್ಳಿ, ವಿತ್ ಬಿಲ್ ಇಟ್ಕೊಳ್ಳಿ, ರೆಗ್ಯುಲರ್ ಆಗಿರುವಂತದ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾನು ಈ ಕೊನೆ ಹಂತಕ್ಕೆ ಬರ್ತೀನಿ. ಇದು ಮಿಡಲ್ ಕ್ಲಾಸ್ನವರಿಗೆ ಸಂಬಂಧಪಟ್ಟ ಹಾಗೆ ಅವರಲ್ಲಿ ಇರುವಂತ ಗೊಂದಲ ಅದೇ. ನೀವು ಈಗಾಗಲೇ ಉತ್ತರ ಕೊಟ್ರಿ, ಆದ್ರೂ ನಾನು ಮತ್ತೊಮ್ಮೆ ಅದನ್ನೇ ಕೇಳ್ತಾ ಇದ್ದೀನಿ. ಅವರಲ್ಲಿ ಇರುವಂತ ಗೊಂದಲ ಅದೇ. ಒಂದಷ್ಟು ಜನರಿಗೆ ನೀವು ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಮುಂದೆ ಬಂಗಾರದ ರೇಟ್ ವಿಪರೀತ ಆಗಿಬಿಡಬಹುದು, ಹೀಗಾಗಿ ಮಗಳ ಮದುವೆ ಅಥವಾ ಮಗನ ಮದುವೆ ಇದ್ರೆ 1 ವರ್ಷದ ಒಳಗಡೆ ಮದುವೆ ಏನಾದ್ರೂ ಇದ್ರೆ ಈಗಲೇ ತಗೊಂಡಿಟ್ಕೊಳ್ಳೋಣ ಅಂತ ಒಂದಷ್ಟು ಜನರಿಗೆ. ಇನ್ನೊಂದಷ್ಟು ಜನರಿಗೆ ಈಗ ಬಂಗಾರದ ಬೆಲೆ ವಿಪರೀತ ಆಗಿ ಹೋಗ್ಬಿಟ್ಟಿದೆ, ಹೀಗಾಗಿ ಮದುವೆನ ಇನ್ನೊಂದು 6 ತಿಂಗಳು ಮುಂದೂಡೋಣ, 1 ವರ್ಷ ಮುಂದೂಡೋಣ, 1 ವರ್ಷ ಆದ್ಮೇಲೆ ಏನಾದ್ರೂ ಬಂಗಾರ ರೇಟ್ ಸ್ವಲ್ಪ ಕಡಿಮೆ ಆಗ್ಬಹುದು ಅಥವಾ ಸ್ಟೇಬಲ್ ಆಗ್ಬಹುದು, ಈ ರೀತಿಯಾಗಿ ತುಂಬಾ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅಂದ್ರೆ ಈಗಲೇ ಪರ್ಚೇಸ್ ಮಾಡ್ಬೇಕಾ ಅಥವಾ ಮಕ್ಕಳ ಮದುವೆಯನ್ನ ಇನ್ನು 6 ತಿಂಗಳು ಅಥವಾ 1 ವರ್ಷ ಮುಂದೂಡಬಹುದಾ ಅಂತ ಹೇಳಿ ತೀರಾ ಗೊಂದಲ. ಅಂತವ್ರಿಗೆ ಏನ್ ಹೇಳ್ತೀರಿ ಸರ್? ನನ್ಗೆ ಏನೋ ತುಂಬಾ ಆತರ ಕಡಿಮೆ ಆಗ್ಬಿಡತ್ತೆ ಇದು, ಇಲ್ಲ ಮೊದ್ಲಿನ ರೇಟ್ಗೆ ಹೋಗ್ಬಿಡತ್ತೆ, ಈ ತರದ ಎಕ್ಸ್ಟ್ರೀಮ್ ಆದಂತ ಯೋಚನೆ ಇದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಇವಾಗಿರುವಂತ ಪರಿಸ್ಥಿತಿಯನ್ನ ನೋಡಿದ್ರೆ, ನೀವು ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನ ನೋಡಿದ್ರೆ, ಮತ್ತೆ ಕೇಂದ್ರ ಬ್ಯಾಂಕ್ಗಳು ಅದರಲ್ಲಿ ಏನು ಹೂಟೆಯನ್ನ ಮಾಡ್ತಾ ಇದೆ ಬಂಗಾರದ ಮೇಲೆ ಅದನ್ನ ನೋಡಿದ್ರೆ ನನಗೆ ಆ ತರದ ಒಂದು ದೊಡ್ಡ ಮಟ್ಟದ ವಿಶ್ವಾಸ ಇಲ್ಲ. ಒಂದ್ ವೇಳೆ ಈ ಯುರೋಪ್ 27 ಮತ್ತೆ ಭಾರತದ ಟ್ರೇಡ್ ಡೀಲ್ ತರಾನೇ ಇನ್ನೊಂದು ರಾಷ್ಟ್ರಗಳು ಮುಕ್ತ ವ್ಯಾಪಾರಕ್ಕೆ ಒಂದಷ್ಟು ಇದನ್ನ ಮಾಡ್ಕೊಂಡ್ರೆ, ಈ ತರದ ಟ್ರೇಡ್ ಡೀಲ್ಸ್ ನ ಬೇರೆ ಬೇರೆ ಬ್ಲಾಕ್ಗಳಲ್ಲಿ ಮಾಡ್ಕೊಂಡ್ರೆ, ಈಗಾಗಲೇ ಭಾರತ UK ಜೊತೆಗೆ ಕೂಡ ಮಾಡ್ಕೊಂಡಿತ್ತು. ಹಾಗೇನೆ ಪ್ರತಿಯೊಂದು ಒಂದೊಂದು ಬ್ಲಾಕ್ ಜೊತೆಗೆ UK ಯುರೋಪ್ 27 ಇಂದ ಹೊರತಾಗಿದ್ದರಿಂದ ನಾವು ಅವ್ರ ಜೊತೆ ಮಾಡ್ಕೊಂಡಿದ್ವಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಆ ಯುರೋಪ್ ಟ್ರೇಡ್ ಬ್ಲಾಕ್ ಜೊತೆಗೆ ಸ್ವಿಟ್ಜರ್ಲ್ಯಾಂಡ್ ಏನಿತ್ತಲ್ವಾ, ಆ ಸ್ವಿಟ್ಜರ್ಲ್ಯಾಂಡ್ ಅವ್ರದ್ದು ಬ್ಲಾಕ್ ಅಲ್ಲಿ ಅವರು ಬರ್ತಾರೆ. ಸೊ ಆ ತರ ರಾಷ್ಟ್ರಗಳ ಜೊತೆಗೂ ಈಗ ನಮ್ಮ ಭಾರತದ ಇದಾಗತ್ತೆ ಅನ್ನೋದಾದ್ರೆ, ಸೊ ಅಂದ್ರೆ ಮುಂದೆ ಬರ್ತಾ ಬರ್ತಾ ಇದು ಒಂದು ತಿಂಗಳೆಲ್ಲ ಕ್ಲಿಯರ್ ಆಗತ್ತೆ. ನನ್ನ ಪ್ರಕಾರ ಒಂದ್ ಹಂತಕ್ಕೆ ನಿಮ್ಗೆ ಕ್ಲಿಯರ್ ಆಗತ್ತೆ ಇದು ಸ್ಟೇಬಲ್ ಆಗತ್ತಾ ಇಲ್ಲ ಇನ್ನೂ ಸ್ವಲ್ಪ ಏರುತ್ತಾ ಇದೆಯಾ ಅಂತ. ಸೊ ಜಸ್ಟ್ ವೆಯ್ಟ್ ಫಾರ್ ಅನದರ್ ಅಟ್ಲೀಸ್ಟ್ ನಿಮ್ಗೆ ಬಜೆಟ್ ನಾಳೆ ಅದನ್ನು ಒಂದ್ಸರಿ ಗಮನಿಸಿ. ಮತ್ತೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಈ ತಿಂಗಳಲ್ಲಿ ಏನು ನಮ್ಗೆ ಫೆಬ್ರವರಿ ಒಳಗಡೆಗೆ ಏನ್ ನಡೀತಾ ಇದೆ ಅನ್ನೋದನ್ನ ಗಮನಿಸಿ. ಇದು ಟ್ರೆಂಡ್ ಏನಾದ್ರೂ ಕಡಿಮೆ ಆದ್ರೆ, ನಿಮ್ಗೆ ಈ ಟ್ರೆಂಡ್ ಏನ್ ಇವಾಗ ನಿಮ್ಗೆ ಕಾಣಿಸ್ತಾ ಇದೆ, ನಿನ್ನೆ ಮತ್ತೆ ಮೊನ್ನೆ ಒಂದ್ ಸ್ವಲ್ಪ ಕಡಿಮೆ ಆಗಿದೆ, ಅದರಿಂದ ಒಂದು 3-4 ದಿನ ಕಡಿಮೆ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ವಿದ್ಯಮಾನಗಳೇನಾದ್ರೂ ನಡೀತಾ ಇದ್ರೆ ಮಾತ್ರ ಒಂದಷ್ಟು ವೆಯ್ಟ್ ಮಾಡ್ಬೋದು. ಮದ್ವೆನ ಮುಂದಕ್ಕೆ ತಳ್ತೀವಿ ಅಂತ ಒಂದು ವೀಕ್ ಅಟ್ಲೀಸ್ಟ್ 1 ಮಂತ್ ಅಲ್ದಿದ್ರು ಇನ್ನೊಂದು ವೀಕ್ ಅಲ್ಲಿ ನಿಮ್ಗೊಂದು ಟ್ರೆಂಡ್ ಕಾಣಿಸುತ್ತೆ. ಕಾಯ್ಬೋದು ಅನ್ನೋರು 1 ಮಂತ್ ವರ್ಗು ಕಂಡ್ರೆ ಅದು ಸ್ಟೆಬಿಲಿಟಿ ಆಗತ್ತಾ ಇಲ್ಲ ಏರುತ್ತಾ ಅಂತ ಕ್ಲಿಯರ್ ಕಟ್ ನಿಮ್ಗೆ ಇದು ಸಿಗುತ್ತೆ.
ಸೊ ಫಿಕ್ಸ್ ಆಗಿದ್ರೆ ಗೋ ಹೆಡ್ ವಿತ್ ಇಟ್. ಬಂಗಾರ ಇನ್ನೊಂದೇನು ಅಂತಂದ್ರೆ ಈಗಾಗಲೇ ಯಾವ ಇದಕ್ಕೆ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ, ನಾವು 16 ಗ್ರಾಮ್ ಗೋಲ್ಡು, 8 ಗ್ರಾಮ್ ಗೋಲ್ಡು, 1 ಗ್ರಾಮ್ ಗೋಲ್ಡ್ಗೆ ಆರ್ನಮೆಂಟ್, 1 ಗ್ರಾಮ್ ಗೋಲ್ಡ್ ಆಗಲೇ ಆರ್ನಮೆಂಟ್ಸ್ ಇದೆ ನಿಮಗೆ. 14 ಗ್ರಾಮು 8 ಗ್ರಾಮ್ ಸರ್ಕಾರದ ಅನುಮತಿ ಪಡೆದು ಆ ಆಭರಣಗಳನ್ನು ತಯಾರಿಸುವಂತ ಒಂದು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಬಂಗಾರದ ಅಂಶ ಕಡಿಮೆ ಇರುತ್ತೆ, 70% ಇರುತ್ತೆ, ಇಲ್ಲ 50% ಇರುತ್ತೆ. ಸೊ ಇಷ್ಟು ಕಡಿಮೆ ಗೋಲ್ಡನ್ನ ಇಟ್ಕೊಂಡು ಅದು ಆ ಥರದನ್ನೇ ಕಾಣುವ ಥರದಲ್ಲಿ, ಬಟ್ ಬಂಗಾರದ ಮೇಲೆ ನಮಗೆ ಒಂದು ಸಾಂಸ್ಕೃತಿಕವಾಗಿ ಅದಕ್ಕೆ ಕೊಡುವಂಥ ಒಂದು ಇದಿರೋದ್ರಿಂದ ಹಂಗಾಗಿ ಅದು ಬಂಗಾರದ ಇದನ್ನು ಅದರಲ್ಲಿ ಅಂಶ ಇರುತ್ತೆ. ಹಾಗಾಗಿ ನಮಗೆ ಅದರಲ್ಲಿ ಬಂಗಾರವೂ ಇರುತ್ತೆ, ಆದರೆ ಕಡಿಮೆ ಬೆಲೆಗೆ ಸಿಗುವಂಥದ್ದು ಆಪ್ಷನ್ಸು ಇರುತ್ತೆ. ಹಾಗಾಗಿ ತುಂಬಾ ಹೆಚ್ಚು ತಲೆ ಕೆಡಿಸ್ಕೊಂಡು ಸಾಲ ಮಾಡಿ, ಇಲ್ಲ ನಾನು ಇವಾಗಲೇ ಆರ್ನಮೆಂಟ್ಸ್ ತಗೊಂಡು ಇಟ್ಕೊಂಡು ಬಿಡ್ತೀನಿ, ಇನ್ನು 5 ವರ್ಷಕ್ಕೆ ಏನೋ ಆಗತ್ತೆ, ನನ್ನ ಮಕ್ಕಳಿಗೆ ಅನುಕೂಲ ಆಗತ್ತೆ ಅಂತ ಏನು ಮಾಡೋದು ಬೇಡ. ಒಂದ್ ವೇಳೆ ಮದುವೆ ಪೋಸ್ಟ್ಪೋನ್ ಮಾಡುವಂತ ಲಕ್ಷಣಗಳು ಈ ಕಾರಣಕ್ಕಾಗಿ ಮಾಡೋದೇನು ನನ್ನ ಪ್ರಕಾರ ಒಬ್ಬ ರ್ಯಾಷನಲ್ ಆಗಿ ನೀವು ಯೋಚನೆ ಮಾಡಿದ್ರೆ ಸರಿಯಲ್ಲ ಅನ್ಸುತ್ತೆ. ಅನಂತರವೇ ಕಡಿಮೆ ಆದಾಗ ನೀವು ಏನ್ ನಿಮ್ಮ ಮಕ್ಕಳಿಗೆ ಕೊಡಿಸಬಹುದು ಅದನ್ನ ಮಾಡಿ. ಒಂದ್ ವೇಳೆ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಮಾಡೋದಾದ್ರೆ ವೆಯ್ಟ್ ಫಾರ್ ದಿಸ್, ಅಟ್ಲೀಸ್ಟ್ ಈ ವಾರ ನೋಡ್ಕೊಂಡು ಅದನ್ನ ನೀವು ತೀರ್ಮಾನ ಮಾಡಿ ಅಂತ ನನ್ಗೆ. ಓಕೆ ಸರ್, ನಾನು ಅದೇ ನೀವು ಈಗಾಗಲೇ ಹೇಳಿದ್ರಿ, ನಾನು ಅದನ್ನೇ ಮತ್ತೆ ನಿಮಗೆ ಕೇಳ್ತಾ ಇದ್ದೀನಿ. ಅಂದ್ರೆ ಪರ್ಟಿಕ್ಯುಲರ್ ಬರೀ ಆಭರಣ ಅನ್ನೋದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದ್ರೆ, ಇವತ್ತು ನಾನು ಕೂಡ ವರದಿ ನೋಡಿದೆ. ಅಂದ್ರೆ 18 ಕ್ಯಾರೆಟ್ ಬದಲಾಗಿ 14 ಕ್ಯಾರೆಟ್ನಲ್ಲಿ ಆಭರಣ ತಯಾರಿಕೆ ಮಾಡೋದು, ಅರ್ಧಕ್ಕರ್ಧ ರೇಟ್ ಏನೋ ಕಡಿಮೆ ಆಗಿಬಿಡುತ್ತಂತೆ, ಜ್ಯುವೆಲ್ರಿ ಅಸೋಸಿಯೇಷನ್ ಅದಕ್ಕೆ ಸಂಬಂಧಪಟ್ಟ ಒಂದು ಯೋಚನೆಯನ್ನ ಮಾಡ್ತಾ ಇದೆಯಂತೆ, ಇಂಥದ್ದೊಂದು ಚರ್ಚೆ ಆಗ್ತಾ ಇತ್ತು. ಅದೇನು ವರ್ಕೌಟ್ ಆಗುತ್ತಾ ಅದು ಹೇಗೆ ಸರ್, ಅಥವಾ ಬರೀ ಚರ್ಚೆಗೆ ಸೀಮಿತ ಆಗುತ್ತಾ ಹೇಗೆ? ಇಲ್ಲ, ಅದು ಆಗಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಈಗ ನೀವು ಜನಸಾಮಾನ್ಯರ ದೃಷ್ಟಿ ಅವ್ರಿಗೆ ಕೂಡ, ಯಾಕಂದ್ರೆ ಒಂದು ಚಿನ್ನ ತಗೋಬೇಕು ಅನ್ನೋದಿದೆ. ಅಂದ್ರೆ ಈಗ ನೀವು ಸಾಂಸ್ಕೃತಿಕವಾಗಿ ನೋಡೋದಾದ್ರೆ, ನಮ್ಮಲ್ಲಿ ಒಂದು ಮದ್ವೆ ಆದ್ರೆ ಅಟ್ಲೀಸ್ಟ್ ನಾವು ಬಹುಸಂಖ್ಯಾತ ಜನ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ತಾಳಿಗಾದ್ರೂ ಒಂದು ಬಂಗಾರದ್ದು ತಗೋಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಹಿಂಗ ಆ ತರದ ಒಂದು ದೃಷ್ಟಿ ಇದ್ದಾಗ ಅಟ್ಲೀಸ್ಟ್ ಅದರಲ್ಲಿ ಒಂದಷ್ಟು ಅಂಶ ಬಂಗಾರ ಇರುತ್ತೆ. ಸೊ ಹಂಗಾಗಿ ಅದರಲ್ಲಿ ಕಡಿಮೆ ಇರ್ಬೋದು, ಆದ್ರೆ ಬಂಗಾರ ಇರೋದ್ರಿಂದ ನಾವೇನು ನಮ್ಮ ನಂಬಿಕೆಯಲ್ಲಿ ಬಂಗಾರ ಒಂದು ಶ್ರೇಷ್ಠ ಇಂಥ ಕಾರ್ಯಕ್ರಮಗಳಿಗೆ ಅಂತ ಭಾವಿಸ್ತೀವಿ. ಸೊ ಹಂಗಾಗಿ ಆ ತರದ ಒಂದು ಅನಿವಾರ್ಯತೆ ಸೃಷ್ಟಿ ಆದ್ರೆ, ಬಂಗಾರ ಕೈಗೆಟಕಕ್ಕೆ ಆಗ್ತಿಲ್ಲ ಜನಸಾಮಾನ್ಯರಿಗೆ ಅಂದಾಗ, ಬಹುಶಃ ಅದರ ಇನ್ನೊಂದು ಸೇಫ್ ಆಪ್ಷನ್ ಅಂದ್ರೆ ಇದು. ಸೊ ಕಟ್ಟೆ ಅದನ್ನ ಕೇಟರ್ ಮಾಡಕ್ಕೆ, ಅಂದ್ರೆ ಯಾರಿಗೆ ಜನಸಾಮಾನ್ಯರಿಗೆ ಆಗ್ತಿಲ್ಲ ಕೊಂಡ್ಕೊಳ್ಳಿಕ್ಕೆ, ಇದು ಇನ್ನೂ ಹೀಗೇನೆ ಮುಂದುವರೆದ್ರೆ ಅನ್ನೋರ್ಗಾಗಿನೇ ಸೃಷ್ಟಿ ಮಾಡಿರೋದು. ಸೊ ಎಲ್ಲದಕ್ಕೂ ಮಾರುಕಟ್ಟೆ ಹತ್ರ ಉತ್ತರ ಇರುತ್ತೆ. ಸೊ ಹಂಗಾಗಿ ಅದು ಖಂಡಿತ ಆಗತ್ತೆ ಅಂತ ನನ್ಗೆ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಇಲ್ಲಿವರೆಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.